ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಪ್ರಥಮ BA ಮತ್ತು BComನವರಿಗೆ ICHRನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಭಾರತದ ಪ್ರಧಾನಮಂತ್ರಿ. ರಿಪೀಟೆಡ್ ಆಗಿ ಈ ಚಾಪ್ಟರಿಂದ ಕ್ವಶನ್ಸ್ ಎಕ್ಸಾಮ್ಗೆ ಕೇಳ್ತಾ ಇರೋದ್ರಿಂದ ಇದೊಂದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರ್ತದೆ. ಹಾಗಾಗಿ ಇವತ್ತು ಈ ಕ್ಲಾಸ್ನ ನಾನು ತಗೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಟಾಪಿಕ್ ನೋಡೋದಾದರೆ ಭಾರತದ ಪ್ರಧಾನಮಂತ್ರಿ. ನಾನು ಈಗಾಗಲೇ ಹೇಳಿದಂತೆ ಒಂದು ಟಾಪಿಕ್ ಅಂತ ಬಂದಾಗ ಡೈರೆಕ್ಟ್ ನೀವು ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಆ ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರೀಬೇಕಾಗ್ತದೆ. ಸೊ ಈಗ ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಸ್ವಲ್ಪ ಪೀಠಿಕೆಯನ್ನು ಹೇಳೋದಾದರೆ, ಭಾರತದ ಸಂವಿಧಾನವು ಪ್ರಧಾನಮಂತ್ರಿಗೆ ಒಂದು ಅದ್ವಿತೀಯ ಸ್ಥಾನ ನೀಡಿದೆ. ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ಆಧಾರ ಸ್ತಂಭ, ಕ್ಯಾಬಿನೆಟ್ ಎಂಬ ಕಮಾನಿನ ಮೈಲಿಗಲ್ಲು. ಆತನೇ ಕ್ಯಾಬಿನೆಟ್ನ ಮುಖ್ಯಸ್ಥ. ಪ್ರಧಾನಿ ಇಲ್ಲದೆ ಕ್ಯಾಬಿನೆಟ್ ಚಾಲಕನಿಲ್ಲದ ವಾಹನದಂತಾಗ್ತಾನೆ. ಅಂದರೆ ಕ್ಯಾಬಿನೆಟ್ಗೆ ತುಂಬ ಇಂಪಾರ್ಟೆಂಟ್ ಆದ ವ್ಯಕ್ತಿ ಪ್ರಧಾನಿಯಾಗಿರ್ತಾರೆ. ಅವರಿಗೆ ಒಂದು ಸಂವಿಧಾನದಲ್ಲಿ ಅದ್ವಿತೀಯ ಸ್ಥಾನ ನೀಡಿರ್ತಾರೆ. ಮಂತ್ರಿಮಂಡಲಕ್ಕೆ ಅವರೇ ಆಧಾರ ಸ್ತಂಭ ಆಗಿರ್ತದೆ. ಎಲ್ಲವನ್ನು ರಾಷ್ಟ್ರಪತಿಗಳು ರಾಷ್ಟ್ರದ ಅತ್ಯುನ್ನತ ಅಧಿಕಾರಿ ಆಗಿದ್ದರೂ ಕೂಡ ಪ್ರಧಾನಮಂತ್ರಿ ಆಡಳಿತವೇ ಇಲ್ಲಿ ಮುಖ್ಯವಾಗಿರ್ತದೆ. ಅವರೇ ಇಲ್ಲಿ ಮುಖ್ಯಸ್ಥರಾಗಿರ್ತಾರೆ ಆಡಳಿತದಲ್ಲಿ. ಹಾಗೆಯೇ ಪ್ರಧಾನಮಂತ್ರಿ ಇಲ್ಲದಿದ್ದರೆ ಕ್ಯಾಬಿನೆಟ್ ಒಂದು ಚಾಲಕ ಇಲ್ಲದ ವಾಹನದಂತಾಗುತ್ತದೆ ಎಂದು ಪ್ರಧಾನಿಯ ಮಹತ್ವವನ್ನು ವಿವಿಧ ಲೇಖಕರು ಈ ರೀತಿಯಲ್ಲಿ ವರ್ಣಿಸಿದ್ದಾರಂತೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈಗಾಗಲೇ ಗೊತ್ತಿರುತ್ತೆ ಅವರು ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ, ಅಥವಾ ನಮ್ಮ ದೇಶದ ತುರ್ತು ಪರಿಸ್ಥಿತಿಯಾದ ಅಧಿಕಾರ ಎಲ್ಲ ವಿಷಯಗಳಲ್ಲಿ ಕೂಡ ಅವರು ಯಾವ ರೀತಿ ಆಡಳಿತ ಮಾಡ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಹಾಗಾಗಿ ನಮಗೆ ಪ್ರಧಾನಮಂತ್ರಿ ಅನ್ನುವರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಒಂದು ರಾಷ್ಟ್ರಕ್ಕೆ ಅನ್ನೋದನ್ನು ನಮಗೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ಇದಿಷ್ಟನ್ನು ಒಂದು ಸ್ವಲ್ಪ ಪೀಠಿಕೆಯಲ್ಲಿ ಬರೀಬೇಕು. ಹಾಗೆಯೇ ಪ್ರಧಾನಮಂತ್ರಿಯ ನೇಮಕ, ಚುನಾವಣೆ ಹೇಗಾಗ್ತದೆ ಮತ್ತು ಅವರ ಅಧಿಕಾರ ಅವಧಿ ಎಷ್ಟು ಅಂತ ನೋಡೋದಾದರೆ, ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರೇ ನೇಮಿಸ್ತಾರೆ. ಲೋಕಸಭೆಯ ಚುನಾವಣೆಯ ನಂತರ ಬಹುಮತ ಪಡೆದ ರಾಜಕೀಯ ಪಕ್ಷವು ತನ್ನ ನಾಯಕನನ್ನು ಆರಿಸುತ್ತದೆ. ಆ ನಾಯಕನನ್ನೇ ರಾಷ್ಟ್ರಪತಿಯು ಪ್ರಧಾನಿಯನ್ನಾಗಿ ಮಾಡ್ತಾರೆ. ರಾಷ್ಟ್ರಪತಿಯನ್ನು ನೇಮಿಸುವುದು ಪ್ರಧಾನಮಂತ್ರಿಯನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿಯವರದಾಗಿರ್ತದೆ. ಲೋಕಸಭೆಯ ಚುನಾವಣೆಯ ನಂತರ ಬಹುಮತ ಪಡೆದ ರಾಜಕೀಯ ಪಕ್ಷ ಯಾವುದಿದೆ ಆ ಪಕ್ಷದಲ್ಲಿ ಒಬ್ಬ ನಾಯಕನನ್ನು ಆರಿಸ್ತಾರೆ. ಆ ನಾಯಕನನ್ನೇ ರಾಷ್ಟ್ರಪತಿಯು ಪ್ರಧಾನಿಯಾಗಿ ನೇಮಿಸ್ತಾರೆ. ಒಂದು ವೇಳೆ ಯಾವ ಪಕ್ಷಕ್ಕೂ ಬಹುಮತ ಬರದೇ ಹೋದರೆ ಕೆಲವು ಪಕ್ಷಗಳು ಸೇರಿ ಒಂದು ಸಂಯುಕ್ತ ರಂಗವನ್ನು ರಚಿಸಿ ತಮ್ಮ ನಾಯಕನನ್ನು ಆರಿಸುತ್ತವೆ. ಹೀಗೆ ಬಹುಮತ ಪಡೆದ ಪಕ್ಷ ಅಥವಾ ಪಕ್ಷಗಳು ತಮ್ಮ ನಾಯಕನನ್ನು ಆಯ್ಕೆ ಮಾಡಿದ ಮೇಲೆ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡುವ ಅಧಿಕಾರ ರಾಷ್ಟ್ರಪತಿಯವರದಾಗಿರುತ್ತದೆ. ಅವರು ಒಂದು ಪ್ರಮಾಣ ವಚನ ಕೊಟ್ಟು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನಾಗಿ ನೇಮಿಸ್ತಾರೆ. ಇನ್ನು ಪ್ರಧಾನಮಂತ್ರಿಯು ಸಂಸತ್ತಿನ ಯಾವುದಾದರೂ ಸದನದ ಸದಸ್ಯನಾಗಿರಬೇಕು. ಪ್ರಧಾನಿಯ ಅಧಿಕಾರಾವಧಿಯನ್ನು ಗೊತ್ತುಪಡಿಸಿಲ್ಲ. ಅವರು ರಾಷ್ಟ್ರಪತಿಯ ಇಷ್ಟಪೂರ್ತಿ ಅಧಿಕಾರದಲ್ಲಿರ್ತಾರೆ. ರಾಷ್ಟ್ರಪತಿಗೆ ಎಷ್ಟು ಟೈಮ್ ಇಷ್ಟಿರ್ತದೆ ಅಲ್ಲಿ ತನಕ ಪ್ರಧಾನಮಂತ್ರಿ ಅಧಿಕಾರದಲ್ಲಿರ್ತಾರೆ. ಆದರೆ ವಾಸ್ತವವಾಗಿ ಪ್ರಧಾನಿಯು ಲೋಕಸಭೆಯ ವಿಶ್ವಾಸ ಬಹುಮತದ ಬೆಂಬಲ ಇರುವವರೆಗೂ ಅಧಿಕಾರದಲ್ಲಿರುತ್ತಾರೆ. ಲೋಕಸಭೆಯ ವಿಶ್ವಾಸ ಹೊಂದಿರುವವರೆಗೆ ಆತನನ್ನು ರಾಷ್ಟ್ರಪತಿಯು ಕೂಡ ವಜಾ ಮಾಡುವಂತಿಲ್ಲ. ಆದರೆ ಲೋಕಸಭೆಯ ವಿಶ್ವಾಸ ಕಳೆದುಕೊಂಡರೆ ಪ್ರಧಾನಿಯು ರಾಜೀನಾಮೆ ಕೊಡುತ್ತಾರೆ ಅಥವಾ ರಾಷ್ಟ್ರಪತಿಯವರು ಅವರನ್ನು ವಜಾ ಮಾಡ್ತಾರೆ. ಅಂದರೆ ಪ್ರಧಾನಮಂತ್ರಿಗೆ ಅಧಿಕಾರವಲ್ಲಿ ಇಂತಿಷ್ಟೇ ಅಂತ ಇಲ್ಲ. ರಾಷ್ಟ್ರಪತಿಯವರು ಎಲ್ಲಿ ತನಕ ಇರಬಹುದು ಅಂತ ಹೇಳ್ತಾರೆ ಅಲ್ಲಿ ತನಕನೂ ಇರಬಹುದು. ಮತ್ತು ಏನು ಲೋಕಸಭೆ ಜನರೆಲ್ಲರದ್ದು ಸಪೋರ್ಟ್ ವಿಶ್ವಾಸ ಎಲ್ಲಿ ತನಕ ಇರ್ತದೆ ಅಲ್ಲಿವರೆಗೂ ಅವರು ಅಧಿಕಾರದಲ್ಲಿರ್ತಾರೆ ಪ್ರಧಾನಮಂತ್ರಿ. ಅಥವಾ ಲೋಕಸಭೆಯ ವಿಶ್ವಾಸ ಹೊಂದಿರುವವರೆಗೆ ರಾಷ್ಟ್ರಪತಿಗಳು ಕೂಡ ಅವರನ್ನು ವಜಾ ಮಾಡುವಂತಿಲ್ಲ ಅಧಿಕಾರದಿಂದ. ಆದರೆ ಲೋಕಸಭೆಯ ವಿಶ್ವಾಸ ಅಂದರೆ ಏನಾದರೂ ತಪ್ಪಾದಲ್ಲಿ ವಿಶ್ವಾಸಗಳನ್ನು ಕಳೆದುಕೊಂಡಲ್ಲಿ ಪ್ರಧಾನಿ ರಾಜೀನಾಮೆ ಕೊಡಬಹುದು ಅಥವಾ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರವರನ್ನು ವಜಾ ಮಾಡಬಹುದಾಗ್ತದೆ. ಇದಿಷ್ಟು ಅವರ ಅಧಿಕಾರಾವಧಿ ಆಗಿರ್ತದೆ. ಇನ್ನು ಪ್ರಧಾನಿಗಳ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನೋಡೋದಾದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು ಈಸಿ ಇದೆ ನಿಮಗೆ ಓದ್ಕೊಳ್ಳಿಕ್ಕೆ. ಭಾರತದ ಪ್ರಧಾನಮಂತ್ರಿಯ ಕಾರ್ಯಕ್ಷೇತ್ರ ವಿಶಾಲವಾದುದು. ಮಂತ್ರಿಮಂಡಲದ ಮುಖ್ಯಸ್ಥನಾಗಿ, ಸಂಸತ್ತಿನ ನಾಯಕನಾಗಿ, ರಾಷ್ಟ್ರದ ಹಾಗೂ ಸರ್ಕಾರದ ಸಮಸ್ತ ಅಧಿಕಾರದ ಸೂತ್ರಧಾರಿಯಾಗಿ, ಬಹುಮತ ಪಕ್ಷದ ಮುಖಂಡನಾಗಿ ಪ್ರಧಾನಮಂತ್ರಿಯ ಅಧಿಕಾರ ವ್ಯಾಪ್ತಿ ಬಹುವ್ಯಾಪಕವಾಗಿದ್ದಾಗಿದೆ. ಇನ್ನು ಪಾಯಿಂಟ್ ವೈಸ್ ಇದನ್ನು ಬರೆಯುವುದಾದರೆ, 1. ಮಂತ್ರಿಮಂಡಲವನ್ನು ರಚಿಸುವುದು ಪ್ರಧಾನಮಂತ್ರಿಯ ಪ್ರಥಮ ಹಾಗೂ ಪ್ರಮುಖ ಕರ್ತವ್ಯವಾಗಿದೆ. ಮಂತ್ರಿಮಂಡಲದ ರಚನೆಗೂ ಅದರ ಅಸ್ತಿತ್ವಕ್ಕೂ ಮತ್ತು ಅದರ ಅಂತ್ಯಕ್ಕೂ ಪ್ರಧಾನಮಂತ್ರಿಯು ಕೇಂದ್ರ ಬಿಂದುವಾಗಿದ್ದಾರೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಯು ಮಂತ್ರಿಗಳನ್ನು ನೇಮಿಸುತ್ತಾರೆ. ಪ್ರಧಾನಿಯು ಆಯ್ಕೆ ಮಾಡಿದ ಮಂತ್ರಿಗಳನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ವಾಸ್ತವವಾಗಿ ಮಂತ್ರಿಮಂಡಲದ ನೇಮಕ ವಿಚಾರದಲ್ಲಿ ಪ್ರಧಾನಮಂತ್ರಿಯ ತೀರ್ಮಾನವೇ ಅಂತಿಮವಾಗಿರ್ತದೆ. ಅಂದರೆ ರಾಷ್ಟ್ರಪತಿ
ಪ್ರಧಾನಮಂತ್ರಿ ಯಾರನ್ನು ಸೂಚಿಸ್ತಾರೆ ಅವರೇ ಮಂತ್ರಿಗಳಾಗಬೇಕು. ಪ್ರಧಾನಮಂತ್ರಿ ಯಾರು ಸೂಚಿಸ್ತಾರೆ ಅವರನ್ನು ರಾಷ್ಟ್ರಪತಿ ನೇಮಿಸ್ತಾರೆ ಅಷ್ಟೇ. ಎಲ್ಲ ಒಂದು ಅಸ್ತಿತ್ವಕ್ಕೆ ಅಂತ್ಯಕ್ಕೆ ಎಲ್ಲ ವಿಷಯದಲ್ಲಿ ಕೂಡ ಆ ಮಂತ್ರಿಮಂಡಲ ರಚನೆಯ ವಿಷಯದಲ್ಲಿ ಕೂಡ ಎಲ್ಲದರಲ್ಲಿ ಕೂಡ ಪ್ರಧಾನಿಯೇ ಪ್ರಮುಖ ಕೇಂದ್ರ ಬಿಂದುವಾಗಿರ್ತಾರೆ ಇಲ್ಲಿ. ಇನ್ನು 2ನೇ ಪಾಯಿಂಟ್ ನೋಡಿದ್ರೆ ಮಂತ್ರಿಗಳಿಗೆ ಖಾತೆಗಳನ್ನು ಹಂಚುವುದು ಪ್ರಧಾನಿಗೆ ಸೇರಿದ ಅಧಿಕಾರ. ಖಾತೆಗಳನ್ನು ಹಂಚುವ ಜೊತೆಗೆ ಖಾತೆಗಳ ಪುನರ್ವಿಂಗಡಣೆ ಮಾಡುವ ಅಧಿಕಾರ ಕೂಡ ಪ್ರಧಾನಿಗೆ ಇದೆ. ಅವಶ್ಯಕತೆಗಳಿಗೆ ತಕ್ಕಂತೆ ಖಾತೆಗಳನ್ನು ಪ್ರಧಾನಿಯವರು ಬದಲಾವಣೆ ಕೂಡ ಮಾಡಬಹುದು. ಇನ್ನು 3ನೇ ಪಾಯಿಂಟ್ ನೋಡೋದಾದರೆ ತಮ್ಮ ಸಂಪುಟದ ಸಚಿವರನ್ನು ವಜಾ ಮಾಡುವ ಅಧಿಕಾರವನ್ನು ಸಹ ಪ್ರಧಾನಮಂತ್ರಿ ಹೊಂದಿರ್ತಾರೆ. ಯಾರಾದರೂ ಅಧಿಕಾರ ಸರಿ ಮಾಡಲಿಲ್ಲ ಅಂದರೆ ಅವ್ರನ್ನ ವಜಾ ಮಾಡುವ ಅಧಿಕಾರ ಕೂಡ ಪ್ರಧಾನಮಂತ್ರಿಗಿರ್ತದೆ. ಯಾವೊಬ್ಬ ಮಂತ್ರಿಯು ಪ್ರಧಾನಿಯ ವಿಶ್ವಾಸ ಕಳೆದುಕೊಂಡಾಗ, ಅಂದರೆ ಪ್ರಧಾನಿಯ ಜೊತೆಗೆ ಭಿನ್ನಾಭಿಪ್ರಾಯ ಹೊಂದಿದಾಗ ಅಥವಾ ಮಂತ್ರಿಮಂಡಲದ ನಿರ್ಣಯಗಳಿಗೆ ವಿರುದ್ಧವಾಗಿ ನಡೆದಾಗ ಅಂತಹವರನ್ನು ರಾಜೀನಾಮೆ ಕೊಡುವಂತೆ ಪ್ರಧಾನಿ ಕೇಳಬಹುದು. ಇಲ್ಲವೇ ಅಂತಹ ಸಚಿವರನ್ನು ವಜಾ ಮಾಡುವಂತೆ ಪ್ರಧಾನಮಂತ್ರಿಯು ರಾಷ್ಟ್ರಪತಿಗೆ ಶಿಫಾರಸು ಮಾಡಬಹುದು. ಅವ್ರು ಹೇಳಿದ ಕೇಳಿಲ್ಲ ಅಥವಾ ಭಿನ್ನಾಭಿಪ್ರಾಯ ಏನಾದರೂ ಇದ್ದಲ್ಲಿ ಅವರನ್ನು ರಾಜೀನಾಮೆ ಕೊಡಿ ಅಂತ ಪ್ರಧಾನಿ ಕೇಳಬಹುದು. ಇಲ್ಲ ಸಚಿವರನ್ನು ವಜಾ ಮಾಡಿ ಅಂತ ಹೇಳಿ ಅವರು ರಾಷ್ಟ್ರಪತಿಗೆ ಕೂಡ ಮನವಿ ಮಾಡಿಕೊಳ್ಬಹುದು. ಅದರ ಮುಖಾಂತರ ರಾಷ್ಟ್ರಪತಿಯವರವರನ್ನು ವಜಾ ಮಾಡ್ತಾರೆ. ಹೀಗೆ ಮಂತ್ರಿಗಳನ್ನು ನೇಮಿಸುವ, ಖಾತೆಗಳನ್ನು ಹಂಚುವ, ಪುನರ್ರಚಿಸುವ, ಹೊಸದಾಗಿ ಮಂತ್ರಿಗಳನ್ನು ಸೇರಿಸುವ ಅಥವಾ ಮಾಡುವ, ಇಲ್ಲವೇ ಖಾತೆಗಳನ್ನು ಬದಲಾಯಿಸುವ, ಆಗಾಗ್ಗೆ ಇಲಾಖೆಗಳ ಕಾರ್ಯಪ್ರಗತಿಯನ್ನು ಸಮೀಕ್ಷಿಸುವ ಮುಂತಾದ ಅಧಿಕಾರಗಳನ್ನು ಪ್ರಧಾನಮಂತ್ರಿ ಹೊಂದಿರುತ್ತಾರೆ. ಇನ್ನು ಇದು 3 ಪಾಯಿಂಟ್ ಆಯಿತು. 4ನೇ ಪಾಯಿಂಟ್ ನೋಡೋದಾದರೆ ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ನಾಯಕರಾಗಿರುತ್ತಾರೆ. ಮಂತ್ರಿಮಂಡಲ ರಚಿಸುವ, ಮಂತ್ರಿಮಂಡಲದ ಸಭೆ ಕರೆಯುವ ಹಾಗೂ ಸಚಿವ ಸಂಪುಟದ ಸಭೆಗಳಿಗೆ ಅಧ್ಯಕ್ಷತೆ ವಹಿಸಿ ಅದರ ಕಾರ್ಯಕಲಾಪಗಳನ್ನು ನಿರ್ದೇಶಿಸುವ ಹಾಗೂ ನಿರ್ಧರಿಸುವ ಅಧಿಕಾರ ಪ್ರಧಾನಿಗೆ ಇದೆ. ಸಚಿವ ಸಂಪುಟ ಸಭೆಗಳಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ಪ್ರಧಾನಮಂತ್ರಿಯೇ ನಿರ್ಧರಿಸುತ್ತಾರೆ. ಕ್ಯಾಬಿನೆಟ್ ಅಧ್ಯಕ್ಷತೆ ವಹಿಸುವುದು ಮತ್ತು ಅದರ ನಿರ್ಣಯಗಳನ್ನು ಸರ್ವಾನುಮತದಿಂದ ಅಂಗೀಕೃತವಾಗುವಂತೆ ನೋಡಿಕೊಳ್ಳುವುದು ಕೂಡ ಪ್ರಧಾನಿಯ ಕರ್ತವ್ಯವಾಗಿರುತ್ತದೆ. ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯು ಸರ್ಕಾರದ ಮುಖ್ಯಸ್ಥನಾಗಿರುವುದರಿಂದ ಆಡಳಿತದಲ್ಲಿ ಅವರ ಪಾತ್ರ ವಿಶೇಷವಾಗಿರುತ್ತದೆ. ಸರ್ಕಾರದ ಆಗುಹೋಗುಗಳಿಗೆ ಜವಾಬ್ದಾರನಾಗಿರುವುದರಲ್ಲದೆ ಎಲ್ಲ ಇಲಾಖೆಗಳ ನಡುವೆ ಸಮನ್ವಯ ಮತ್ತು ಸಹಕಾರವನ್ನುಂಟು ಮಾಡುವುದು ಪ್ರಧಾನಮಂತ್ರಿಯ ಕರ್ತವ್ಯವಾಗಿರುತ್ತದೆ. ಇನ್ನು ಇವರು ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ಮಹಾನಾಯಕರು ಅವರೇ ಆಗಿರ್ತಾರೆ. ಇನ್ನೊಂದು 5ನೇ ಪಾಯಿಂಟ್ ನೋಡೋದಾದರೆ ವಿವಿಧ ಇಲಾಖೆಗಳ ಉಸ್ತುವಾರಿ ಮಾಡುವುದು ಇವರ ಮತ್ತೊಂದು ಕರ್ತವ್ಯವಾಗಿದೆ. ಮಂತ್ರಿಮಂಡಲದ ನಿರ್ಣಯಗಳನ್ನು ವಿವಿಧ ಇಲಾಖೆಗಳು ಸಮರ್ಪಕವಾಗಿ ಕಾರ್ಯಗತಗೊಳಿಸುವಂತೆ ನೋಡಿಕೊಳ್ಳುವುದು ಪ್ರಧಾನಮಂತ್ರಿಯ ಜವಾಬ್ದಾರಿ. ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಪ್ರಧಾನಮಂತ್ರಿಯು ಮೇಲ್ವಿಚಾರಣೆ ನಡೆಸುವುದು, ವಿವಿಧ ಇಲಾಖೆಗಳ ನಡುವೆ ಉಂಟಾಗುವ ವಿವಾದಗಳನ್ನು ನಿವಾರಿಸಿ ಹೊಂದಾಣಿಕೆಯಿಂದ ಕಾರ್ಯ ಮಾಡುವಂತೆ ನೋಡಿಕೊಳ್ಳುವುದು ಪ್ರಧಾನಮಂತ್ರಿಯ ಮಹತ್ವದ ಕಾರ್ಯ. ಪ್ರಧಾನಿಯು ಸರ್ಕಾರದ ಎಲ್ಲ ಇಲಾಖೆಗಳ ಮುಖ್ಯ ಸಂಯೋಜಕನಾಗಿರುತ್ತಾನೆ. ಇನ್ನು 6ನೇ ಪಾಯಿಂಟ್ ನೋಡೋದಾದರೆ ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಸಂಪರ್ಕ ಸೇವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಂತ್ರಿಮಂಡಲ ತೆಗೆದುಕೊಂಡ ತೀರ್ಮಾನಗಳನ್ನು ಪ್ರಧಾನಿಯು ರಾಷ್ಟ್ರಪತಿಗೆ ತಿಳಿಸುತ್ತಾರೆ. ಅಲ್ಲದೆ ರಾಷ್ಟ್ರಪತಿಯು ಆಡಳಿತ ಮತ್ತು ಶಾಸನಗಳ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಇಚ್ಛಿಸಿದಾಗ ಅದನ್ನು ಪ್ರಧಾನಿಯು ತಿಳಿಸುತ್ತಾರೆ. ರಾಷ್ಟ್ರಪತಿಯು ತಮ್ಮ ಅಧಿಕಾರಗಳನ್ನು ನಿರ್ವಹಿಸುವಾಗ ಪ್ರಧಾನಮಂತ್ರಿಯ ಸಲಹೆ ಪಡೆಯುತ್ತಾರೆ. ದೇಶದ ಸಮಸ್ಯೆಗಳ ಬಗ್ಗೆ ಪ್ರಧಾನಿಯು ರಾಷ್ಟ್ರಪತಿಗಳನ್ನು ಸಮಾಲೋಚನೆ ನಡೆಸುತ್ತಾರೆ. ಪ್ರಧಾನಿಯು ರಾಷ್ಟ್ರಪತಿಗೆ ಪ್ರಮುಖ ಸಲಹೆಗಾರನಾಗಿರುತ್ತಾರೆ. ಇನ್ನು 7ನೇ ಪಾಯಿಂಟ್ ನೋಡೋದಾದರೆ ಪ್ರಧಾನಮಂತ್ರಿಯು ಲೋಕಸಭೆಯ ನಾಯಕರು ಆಗಿರುತ್ತಾರೆ. ಸಂಸತ್ತಿನ ವ್ಯವಹಾರದಲ್ಲಿ ಅವರು ಪಾತ್ರ ಮಹತ್ತರವಾದುದು. ಲೋಕಸಭೆಯ ಸಭಾಧ್ಯಕ್ಷರೊಡನೆ ಸಮಾಲೋಚನೆ ನಡೆಸಿ ಸಭೆಯ ಅಧಿವೇಶನ ಕರೆಯುವ, ಮುಂದೂಡುವ ದಿನಗಳನ್ನು ಗೊತ್ತುಪಡಿಸುವುದನ್ನು ಪ್ರಧಾನಮಂತ್ರಿಯವರು ಮಾಡುತ್ತಾರೆ. ಸರ್ಕಾರ ಮಂಡಿಸಬೇಕಾದ ಮಸೂದೆಗಳನ್ನು ಮತ್ತು ನಿರ್ಣಯಗಳನ್ನು ಕೂಡ ತೀರ್ಮಾನಿಸುತ್ತಾರೆ. ಸರ್ಕಾರದ ಪ್ರಮುಖ ಧೋರಣೆಗಳನ್ನು ಪ್ರಧಾನಿಯು ಲೋಕಸಭೆಯಲ್ಲಿ ವಿವರಿಸುತ್ತಾರೆ. ಚರ್ಚೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ಸ್ಪಷ್ಟನೆ ನೀಡುತ್ತಾರೆ. ರಕ್ಷಣೆ, ವಿದೇಶಾಂಗ ವ್ಯವಹಾರ, ಗೃಹಾಡಳಿತ ಮುಂತಾದ ಪ್ರಮುಖ ವ್ಯವಹಾರಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಯೇ ಹೇಳಿಕೆ ನೀಡುತ್ತಾರೆ. ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಿ ಮತ್ತು ಸಂಸತ್ತಿನ ನಡುವೆ ನಿಕಟವಾದ ಸಂಬಂಧ ಇರ್ತದೆ. ಇದಿಷ್ಟು ಪ್ರಧಾನಿಯ ಅಧಿಕಾರ ಆಗಿರ್ತದೆ. ಸೊ ಪ್ರಧಾನಮಂತ್ರಿ ಅಂತ ಬಂದಾಗ ಸ್ವಲ್ಪ ಪ್ರಧಾನಮಂತ್ರಿಯ ಬಗ್ಗೆ ಪೀಠಿಕೆ ಬರೀಬೇಕು. ನಮಗೆ ಈಗಾಗಲೇ ಗೊತ್ತಿರ್ತದೆ ನಮ್ಮ ದೇಶದ ಪ್ರಧಾನಮಂತ್ರಿ ಅಧಿಕಾರ ಹೇಗಿರ್ತದೆ, ಹೇಗೆಲ್ಲ ಅಧಿಕಾರ ಮಾಡ್ತದೆ, ನಮಗೆ ಗೊತ್ತು ಎಷ್ಟು ವರ್ಷದಿಂದ ಅವರು ಅಧಿಕಾರದಲ್ಲಿರ್ತದೆ ಅಂದಾಗ ಅಧಿಕಾರ ಅವರಿಗೆ ಇಂತಿಷ್ಟೇ ಅಂತ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ಕಂಡುಕೊಳ್ತೇವೆ. ಈಗಾಗಲೇ ಗೊತ್ತಿರುತ್ತೆ ನಮಗೆ. ಸೊ ಅಧಿಕಾರ ಬರಿಬೇಕು, ಅವ್ರ ನೇಮಕ ಹೇಗಾಗ್ತದೆ ಅಂತ ಬರಿಬೇಕು. ಆಮೇಲೆ ಪ್ರಧಾನಿಯ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಒಂದೊಂದಾಗಿ ಪಾಯಿಂಟ್ ವೈಸಲ್ಲಿ ಬರಿಬೇಕು. ಇದಿಷ್ಟನ್ನು ಬರೆದ್ರೆ ಮತ್ತು ನಿಮಗೆ ಪ್ರಧಾನಮಂತ್ರಿ ಬಗ್ಗೆ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ರೆ ಎಲ್ಲವನ್ನು ಡೀಟೇಲ್ ಆಗಿ ಬರಿತಾ ಹೋಗಬೇಕಾಗ್ತದೆ. ಧನ್ಯವಾದಗಳು ಸ್ನೇಹಿತರೆ.